ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಕನ್ನಡ ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಕನ್ನಡದಲ್ಲಿ ರಿಲೀಸ್ ಆಗಿ OTTಗೆ ಕಾಲಿಟ್ಟಿರುವ ಮತ್ತೊಂದು ಹಾರರ್ ಕಾಮಿಡಿ ಸಿನಿಮಾವಾಗಿರುವ ಸೀಟ್ ಎಡ್ಜ್ ಎಂಬ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೂಡ OTTಯಿಂದ ರಿಲೀಸ್ ಆಗಿದೆ. ಈ ಸಿನಿಮಾದ ಕತೆ ಹೇಗಿದೆ, ಕತೆ ಯಾವ ರೀತಿ ಇದೆ, ಈ ಒಂದು ಸಿನಿಮಾ ಒಬ್ಬ ಯೂಟ್ಯೂಬರ್ ಲೈಫಿಂದ ಸ್ಟಾರ್ಟ್ ಆಗುತ್ತದೆ, ಅದು ಹಾರರ್ ಆಗಿ ಹೇಗೆ ಬದಲಾಗುತ್ತದೆ ಅನ್ನೋದು ನಾವು ಈ ಒಂದು ರಿವ್ಯೂನಲ್ಲಿ ನೋಡೋಣ. ಮತ್ತು ಇದರಲ್ಲಿ ಬರುವಂತಹ ಒಂದು ಕ್ಲೈಮ್ಯಾಕ್ಸ್ ಯಾರು ಕೂಡ ಊಹಿಸಲಾರದಂಥ ಒಂದು ಕ್ಲೈಮ್ಯಾಕ್ಸ್ ಇದೆ. ಅದು ಹೇಗೆ ಬರುತ್ತೆ ಮತ್ತು ಕತೆ ಒಳಗಡೆ ಏನೇನೆಲ್ಲ ಇದೆ, ಇದು ಯೂಟ್ಯೂಬರ್ ಲೈಫಿಂದ ಹಾರರ್ಗೆ ಹೇಗೆಲ್ಲ ಬದಲಾಗುತ್ತಿದೆ ಅನ್ನೋದು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆಗುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮಗೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ ನಮ್ಮ ಕನ್ನಡ ಭಾಷೆಯಿಂದ ನಿಮಗೆ ನೀಡಲು ನಾನು ರೆಡಿಯಾಗಿದ್ದೇನೆ. ಹೌದು, ಈ ಒಂದು ಸಿನಿಮಾದ ಕತೆ ಕಡೆ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಪ್ರಮುಖವಾಗಿ ಈ ಒಂದು ಸಿನಿಮಾದ ಕತೆ ಕಡೆ ನಾವು ಬಂದರೆ, ಒಬ್ಬ ಸಾಧಾರಣ ಯೂಟ್ಯೂಬರ್ ತಾನು ಫೇಮಸ್ ಆಗೋಕೆ ಎಲ್ಲ ರೀತಿಯ ಡಿಫ್ರೆಂಟ್ ಕಂಟೆಂಟ್ ಟ್ರೈ ಮಾಡ್ತಿರ್ತಾನೆ. ಅಂದರೆ ಬೇರೆ ಬೇರೆ ರೀತಿಯ ಹೊಸ ವಿಡಿಯೋಗಳು ತನ್ನ ಚಾನಲಲ್ಲಿ ಪೋಸ್ಟ್ ಮಾಡೋದು ಇವನ ಮುಖ್ಯ ಉದ್ದೇಶವಾಗಿರ್ತದೆ. ಆದರೆ ಎಲ್ಲ ರೀತಿ ವಿಡಿಯೋಸ್ಗಳು ಮಾಡಿದರೂ ಕೂಡ ತಾನು ಫೇಮಸ್ ಆಗೋಕ್ಕೆ ಆಗ್ತಿರಲ್ಲ. ಆದರೆ ಅವನಿಗೆ ಒಂದು ದಿನ ಒಂದು ಯೋಚನೆ ಬರುತ್ತೆ, ನಾನು ಏನಾದರೂ ಹಾರರ್ ಗೋಸ್ಟ್ಗಳ ಬಗ್ಗೆ ವಿಡಿಯೋಸ್ಗಳು ಮಾಡಿದರೆ ಜಾಸ್ತಿ ವ್ಯೂಸ್ ಲೈಕ್ಸ್ ಬರುತ್ತೆ ಅಂತ ತನಗೆ ಯೋಚನೆ ಮಾಡಿದಾಗ ಒಂದು ದಿನ ಗೋಸ್ಟ್ಗಳಿರುವಂಥ ಒಂದು ದೊಡ್ಡ ಬಂಗಲೆಗೆ ಎಂಟ್ರಿ ಕೊಡ್ತಾನೆ. ಆದರೆ ಆ ಒಂದು ದಿನ ರಿಯಲ್ ಸೂಪರ್ ನ್ಯಾಚುರಲ್ ಇನ್ಸಿಡೆಂಟ್ ಅವನ ಲೈಫಲ್ಲಿ ಆಗುತ್ತದೆ. ಆ ಒಂದು ಇನ್ಸಿಡೆಂಟ್ ಅವನ ಲೈಫನ್ನೇ ಎಂಟೈರ್ ಚೇಂಜ್ ಮಾಡುತ್ತದೆ. ಕಾಮಿಡಿಯಿಂದ ಸುಲಭವಾಗಿ ಹಾರರ್ಗೆ ಶಿಫ್ಟ್ ಆಗುವಂಥ ಒಂದು ಸುಂದರ ಹಾರರ್ ವಿತ್ ಕಾಮಿಡಿ ಲವ್ ಸ್ಟೋರಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ. ಕತೆ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗ್ಬೋದು, ಅಲ್ಲಿ ಕತೆ ಹೇಳಿದಂಥ ರೀತಿ, ವೈಬ್ಸ್, ಮತ್ತು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಸಿನಿಮಾವನ್ನು OTTಯಲ್ಲಿ ಕೂಡ ವೀಕ್ಷಿಸಬಹುದು. ನಮ್ಮ ಕನ್ನಡ ಭಾಷೆಯಾದ ಕಾರಣ ಇದು ಕನ್ನಡ ಭಾಷೆಯಲ್ಲಿ ನಿಮಗೆ ಈ ಸಿನಿಮಾ ನೋಡೋಕ್ಕೆ ಸಿಗುತ್ತದೆ. ತುಂಬ ಒಂದು ಒಳ್ಳೆ ಎಂಗೇಜಿಂಗ್ ಆಗಿರುವ ಕತೆ ಆಗ್ಬೋದು, ಫ್ರೆಂಡ್ಸ್ಗಳ ಕ್ವಾಟ್ಲಿ ಆಗ್ಬೋದು, ಲವರ್ಸ್ಗಳ ಮಧ್ಯೆ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್, ಆ ಒಂದು ಬಂಗಲೆ ಹೋದಾಗ ಏನೆಲ್ಲ ಆಗುತ್ತೆ ನೀವು ಸಿನಿಮಾ ನೋಡಿಯೇ ಈ ಒಂದು ಸಿನಿಮಾವನ್ನು ಫೀಲ್ ಮಾಡಬೇಕು ಸ್ನೇಹಿತರೆ. ಹೌದು, ಮೊದಲನೇದಾಗಿ ಈ ಒಂದು ಸಿನಿಮಾದ ಫಸ್ಟ್ ಹಾಫ್ ಕಡೆ ಬಂದರೆ ಸ್ಲೋ ಆಗಿ ಲೈಟ್ ಆಗಿ ಒಂದು ಸ್ವಲ್ಪ ಕಾಮಿಡಿಯಿಂದನೇ ಫಸ್ಟ್ ಹಾಫ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಫಸ್ಟ್ ಹಾಫ್ ಕೂಡ ಮುಗಿಯುತ್ತದೆ. ಅಲ್ಲಿ ಅತಿ ಹೆಚ್ಚು ಏನು ಕೂಡ ಸಿನಿಮಾದ ಬಗ್ಗೆ ಹಾರರ್ ಬಗ್ಗೆ ಏನು ಕೂಡ ಬಿಟ್ಟು ಕೊಡೋದಿಲ್ಲ. ಏನು ಫಸ್ಟ್ ಹಾಫಲ್ಲಿ ತಾನು ಯೂಟ್ಯೂಬಲ್ಲಿ ಏನು ಮಾಡಬೇಕು, ಯೂಟ್ಯೂಬಲ್ಲಿ ಫೇಮಸ್ ಆಗಿ ಏನೆಲ್ಲ ಟ್ರೈ ಮಾಡಬೇಕು ಅನ್ನೋದು ಫಸ್ಟ್ ಹಾಫಲ್ಲಿ ತೋರಿಸಿದ್ದಾರೆ. ಆದರೆ ಸೆಕೆಂಡ್ ಹಾಫಲ್ಲಿ ಹಾರರ್ ಬಗ್ಗೆ ಅಂದರೆ ಆ ಒಬ್ಬ ವ್ಯಕ್ತಿ ತಲೆ ಯೋಚನೆ ಬರ್ತಲ್ಲ, ಹಾರರ್ ವಿಡಿಯೋ ಮಾಡಬೇಕು, ನಾನು ಫೇಮಸ್ ಆಗಬೇಕು, ಜಾಸ್ತಿ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತಂತ. ಆವಾಗ ಸೆಕೆಂಡ್ ಹಾಫಲ್ಲಿನೇ ಆ ಒಂದು ಸಸ್ಪೆನ್ಸ್ ಹಾರರ್ ಎಲಿಮೆಂಟ್ ನಿಮಗೆ ಕಣ್ಣಿಗೆ ಬೀಳುತ್ತವೆ. ಅಲ್ಲಿ ಕೂಡ ಬಳಸಿದ ಸೆಟ್ ಆಗ್ಬೋದು, ಸ್ಕ್ರೀನ್ ಪ್ಲೇ, ಆ ಒಂದು ಭಯ ಹುಟ್ಟಿಸುವಂಥ ಫೀಲ್ ತುಂಬ ಚೆನ್ನಾಗಿನೇ ಸಿನಿಮಾಟಿಕ್ ಗ್ರಾಫಿಕ್ಸ್ ಆಗ್ಬೋದು, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ನೀಟಾಗಿನೇ ವರ್ಕ್ ಆಗಿದೆ. ಕತೆ ಸಿಂಪಲ್ ಆಗಿದ್ರು ಕೂಡ ಒಂದು ಒಳ್ಳೆ ಗುಡ್ ಎಂಟರ್ಟೈನ್ಮೆಂಟ್, ಚೂರು ಭಯ ಪಡಿಸುವಂಥ ಒಂದು ಸಿನಿಮಾವಾಗಿದೆ ಸ್ನೇಹಿತರೆ. ಹಾಗೆ ಇದು ಸಿನಿಮಾ ಫಸ್ಟ್ ಹಾಫಿಂದ ಡೈರೆಕ್ಟಾಗಿ ಜಂಪ್ ಆಗಿ ಒಮ್ಮೆ ಹಾರರ್ಗೆ ಎಲಿಮೆಂಟ್ಗೆ ಶಿಫ್ಟ್ ಆಗುತ್ತದೆ. ನಂತರ ಇದರಲ್ಲಿ ಬರುವಂಥ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲವೂ ಕೂಡ ಸಖತ್ತಾಗಿದೆ. ಪ್ರಮುಖ ಸಾಂಗ್ಸ್ಗಳು ಕೂಡ ಒಂದು ಒಳ್ಳೆ ಓಕೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಸಾಂಗ್ಸನ್ನು ಸಿನಿಮಾ ಟೀಮ್ನವರು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಒನ್ ಟೈಮ್ ವಾಚೇಬಲ್ ಮತ್ತು ಒನ್ ಟೈಮ್ ಕೇಳೋಕ್ಕೆ ಇಷ್ಟವಾಗುವಂಥ ಸಾಂಗ್ಗಳು ಇದರಲ್ಲಿ ಇದೆ. ಹಾಗೆ ಕೆಲವೊಂದು ಕಡೆ ಸಿನಿಮಾ ನೋಡುವಾಗ ಫಸ್ಟ್ ಹಾಫ್ ಆಗ್ಬೋದು, ಸೆಕೆಂಡ್ ಹಾಫ್ ಆಗ್ಬೋದು, ಅಲ್ಲಿ ಸ್ವಲ್ಪ ಕತೆ ಸ್ಲೋ ಅನಿಸುತ್ತದೆ. ಆದರೆ ಕ್ಲೈಮ್ಯಾಕ್ಸ್ಗೆ ಬಂದಾಗ ಅಲ್ಲಿ ಒಂದು ದೊಡ್ಡ ಒಂದು ಟ್ವಿಸ್ಟ್ ಎದುರಾಗುತ್ತದೆ ನಮ್ಮ ಹೀರೋಗೆ. ತಾನು ಆ ಒಂದು ಡೆವಿಲಿಂದ ಅಂದರೆ ಆ ಒಂದು ಗೋಸ್ಟ್ ಬಂಗಲೆಯಿಂದ ಹೇಗೆ ಆಚೆ ಹೋಗ್ಬೇಕು ಅನ್ನೋದು ಒಂದು ದೊಡ್ಡ ಸವಾಲಾಗಿ ಬಿಡುತ್ತದೆ. ನಿಜವಾಗ್ಲೂ ಅವನು ಗೋಸ್ಟ್ ಮನೆಯಿಂದ
ಆಚೆಗೆ ಬರ್ತಾನ ಅಥವಾ ಇಲ್ಲ ಅಲ್ಲೇ ಇದ್ದು ಸಾಯ್ತಾನಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಕತೆ ತುಂಬಾ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಂದಾನೆ ಎಲ್ಲ ಕೂಡ ಸಖತ್ತಾಗಿನಿದೆ. ಕೊಟ್ಟಂತ ಪಾತ್ರ ಆಗ್ಬೋದು, ಕೊಟ್ಟಂತ ಸ್ಕ್ರಿಪ್ಟ್, ಕೊಟ್ಟಂತ ಡೈಲಾಗ್ಸ್, ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಹೌದು ಸ್ನೇಹಿತರೆ, ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ಕಂಟೆಂಟ್ ಆಗ್ಬೋದು, ರಿವ್ಯೂ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಈ ಒಂದು ಸಿನಿಮಾ ನೋಡಬಹುದು, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತದೆ. ಹೌದು, ಇದು ಆಗಿತ್ತು ಸ್ನೇಹಿತರೆ ಸೀಟ್ ಎಡ್ಜ್ ಎಂಬ ಒಂದು ಕನ್ನಡದಲ್ಲಿ ಬಂದಿರೋ ಹಾರರ್ ಕಾಮಿಡಿ ಎಲಿಮೆಂಟ್ ಸಿನಿಮಾವಾಗಿದೆ. ಕಂಟೆಂಟ್ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಶನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಟೆಂಟ್ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಬರ್ತೀನಿ ಹೊಸ ವಿಡಿಯೋದೊಂದಿಗೆ. ಕಾಯ್ತಾರಿ. ನಮಸ್ಕಾರ.